ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾನು ತುಂಬಾ ದಿನ ಆದ್ಮೇಲೆ ಮಾರ್ನಿಂಗ್ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ನ ಮಾಡೋಣ ಅಂತ. ಅದ್ರ ಜೊತೆಗೆ ನನಗೆ ಏನಾಗಿತ್ತು ತಮ್ಲೈನಲ್ಲಿ ನೋಡ್ದ ಹಾಗೆ ನನ್ನ ಆ ಒಂದು ಮಿಸ್ಟೇಕ್ ಇಂದ ಮತ್ತೆ ನಾನು ಕ್ಲಿಪ್ ಹಾಕಿಸ್ಕೊಬೇಕಾಗಿದೆ. ಅದು ಏನು ಅಂತ ನಾನು ಈ ವಿಡಿಯೋದ ಲಾಸ್ಟ್ ಎಂಡಿಂಗ್ ಅಲ್ಲಿ ಹೇಳಿದ್ದೀನಿ. ಅದನ್ನು ಕೂಡ ನೀವು ಫುಲ್ ವಿಡಿಯೋನ ನೋಡಿ ಅಂತ ಕೇಳ್ಕೊಂತೀನಿ. ನಾನಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ದೋಸೆನ ಮಾಡ್ತಾ ಇದ್ದೆ. ನೆನ್ನೆನೆ ಎಲ್ಲ ರುಬ್ಬಿ ಇಟ್ಟಿದ್ದೆ. ಪಾಪುನ ಊರಿಗೆ ಕರ್ಕೊಂಡು ಹೋಗಿದ್ದೆಲ್ಲ ನಾನು ವಿಡಿಯೋನೇ ಮಾಡಕ್ಕಾಗ್ಲಿಲ್ಲ. 2 ಡೇಸ್ 3 ಡೇಸ್ ಆಗಿತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡಿ. ಇವತ್ತು ಅಪ್ಲೋಡ್ ಮಾಡ್ಬೇಕು ಅಂತ ವಿಡಿಯೋನ ಮಾಡ್ಕೊಂತಾ ಇದ್ದೀನಿ. ಅದಲ್ದೇನೆ ನಾನು ಸ್ವಲ್ಪ ಜಾಸ್ತಿನೇ ನಾನು ಮಾಡ್ಕೊಂಡಿರ್ತೀನಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ರಿಜ್ ಅಲ್ಲಿ ಹಿಟ್ಟನ್ನ ತೆಗ್ದಿಟ್ಬಿಟ್ಟು ನನಗೆ ಇವಾಗ ಎಷ್ಟು ಬೇಕು ದೋಸೆಗೆ ಅಷ್ಟಕ್ಕೆ ಮಾತ್ರ ನಾನು ಉಪ್ಪೆಲ್ಲ ಆಡ್ ಮಾಡ್ಕೊಂಡು ನಾನು ಕಲ್ಸ್ಕೊಂತೀನಿ. ಇಲ್ಲ ಎಲ್ಲಾ ಬ್ಯಾಟರಿಗೂ ಉಪ್ಪೆಲ್ಲ ಆಡ್ ಮಾಡ್ಬಿಟ್ರೆ ತುಂಬಾನೇ ಹುಳಿ ಬಂದ್ಬಿಡುತ್ತೆ ಅಂತ. ದೋಸೆಗಾದ್ರೆ ನಾನು ಒಂದ್ ಸ್ವಲ್ಪ ಸಕ್ಕರೆ ಕೂಡ ಹಾಕೊಂತೀನಿ, ಯಾಕಂದ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹಿಟ್ಟೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಕಡಲೆ ಬೀಜನ ಫ್ರೈ ಮಾಡ್ಕೊಂತಾ ಇದ್ದೀನಿ. ಯಾಕಂದ್ರೆ ಚಟ್ನಿ ಮಾಡ್ಕೊಳ್ಳೋಣ ಅಂತ. ನಮ್ ಕಡೆ ಎಲ್ಲ ಹುರ್ಗಡ್ಲೆ ಚಟ್ನಿ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಆದ್ರೆ ನನಗೆ ಇವಾಗ ಏನ್ ಅನ್ಸಿದೆ ಅಂದ್ರೆ ಸ್ವಲ್ಪ ಕಡಲೆ ಬೀಜ ಟೇಸ್ಟ್ ಚೆನ್ನಾಗಿ ನನಗೆ ಗೊತ್ತಾಗಿದೆ. ಕಡಲೆ ಬೀಜನು ತುಂಬಾನೇ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಕಡಲೆ ಬೀಜ ಚಟ್ನಿ ಮಾಡ್ಕೊಂತೀನಿ. ಅದಲ್ದೆ ಬಾಕ್ಸಿಗೆ ಮಕ್ಕಳಿಗೆ ಹಾಕ್ಬೇಕು ಅಂತ ಅಂದ್ರೆ ಕಡಲೆ ಬೀಜ ಚಟ್ನಿನೇ ಬೆಸ್ಟ್. ಹುರ್ಗಡ್ಲೆ ಚಟ್ನಿ ಆಗ್ಬಿಟ್ರೆ ಸ್ವಲ್ಪ ಬೇಗನೆ ಕೆಟ್ ಬಿಡುತ್ತೆ. ಬಿಸಿಲೆಲ್ಲ ಇದ್ರೆ ಸ್ವಲ್ಪ ಬೇಗನೆ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಕಡಲೆ ಬೀಜ ಚಟ್ನಿನೇ ಮಾಡ್ಕೊಂತೀನಿ. ಪಕ್ಕದಲ್ಲಿ ನಾನು ಆಲೂಗಡ್ಡೆ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೆ. ಅದು ಕೂಡ ವಿಷಲ್ ಬರ್ತಾ ಇತ್ತು. ಜೊತೆಯಾಗಿ 2-3 ಕೆಲ್ಸಗಳನ್ನ ಮಾಡ್ಕೊಂಡ್ರೆ ಬೇಗನೆ ಕೆಲಸ ಮುಗ್ದೋಗುತ್ತೆ ಅಂತ ನಾನು ಮಾಡ್ಕೊಂತಾ ಇರ್ತೀನಿ. 3 ಒಲೆ ಆಗಿರೋದ್ರಿಂದ ಎಲ್ಲಾ ಕಡೆ ಒಂದೊಂದ್ ಇಟ್ಕೊಂಡ್ರು 3 ಅಡ್ಗೆ ಆಗ್ಬಿಡುತ್ತೆ. ಬೇಗನೆ ಮಾಡ್ಕೊಂತೀನಿ. ಅದಲ್ದೆ ಪಾಪು ನಿನ್ನೆ ಜೋಳ ಕೂಡ ತರ್ಸ್ಕೊಂಡ್ ಬಂದಿದ್ದ. ಅದು ಕೂಡ ಬೇಯಿಸ್ಕೊಡು ಅಂತ ಕೇಳ್ತಿರೋದ್ರಿಂದ ನಾನು ಹಾಗೇನೆ ಅದನ್ನ ಕೂಡ ಬೇಯಿಸೋಣ ಅಂದ್ಬಿಟ್ಟು ಸಿಪ್ಪೆ ಎಲ್ಲ ಬಿಡಿಸ್ಕೊಂತಾ ಇದ್ದೀನಿ. ಅವನಿಗಂತೂ ನೋಡಿದ ತಕ್ಷಣ ಏನ್ ಕೇಳ್ತಾನೆ ಅದ್ ಬೇಕೇ ಬೇಕು. ಅದಕ್ಕೋಸ್ಕರ ಅವ್ರ ಅಪ್ಪ ನಿನ್ನೆ ಹಾಲ್ ತರಕ್ ಬೇಕಾರೆ ತಗೊಂಡ್ಬಂದಿದ್ರು, ನಾನ್ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಬಂದ್ಬಿಟ್ಟು ಅಡ್ಗೆ ಮನೆಗ್ ನೋಡ್ಬಿಟ್ನಲ್ಲ ಅದನ್ನ ಕೇಳ್ತಾ ಇದ್ದ. ನಾನ್ ಅನ್ಕೊಂಡಿದ್ದೆ ಸಂಜೆ ಈವ್ನಿಂಗ್ ಸ್ನಾಕ್ಸ್ ಟೈಮಿಗೆ ಏನಾದ್ರು ಮಾಡ್ಕೊಂಡ್ರೆ ಆಯ್ತು ಅದ್ರಲ್ಲಿ ಅನ್ಕೊಂತಾ ಇದ್ದೆ. ಅದೇ ಅವ್ನು ಈಗ್ಲೇ ಬೇಕು ಅಂದಿದ್ರಿಂದ ನಾನು ಅದನ್ನ ಕೂಡ ಪಕ್ಕದಲ್ಲೇ 1-2 ವಿಷಲ್ ಹಾಕ್ಸ್ಕೊಳ್ಳೋಣ ಅಂತ ಅದನ್ನ ಕೂಡ ಇಟ್ಕೊಂತಾ ಇದೀನಿ. ಈ ತರ ಮಾಡ್ಕೊಟ್ರೆ ಚೆನ್ನಾಗಿ ತಿಂತಾನೆ ಅವನು. ಮತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು. ಜೊತೆಗೆ ಊಟದ ಜೊತೆಗೆ ಅದನ್ನ ಕೂಡ ತಿನ್ಕೊಂತಾರೆ ಅಂತ. ಅದ್ರ ಜೊತೆಗೆ ನಾನು ಒಂದ್ ಸ್ವಲ್ಪ ತೆಂಗಿನ ತುರಿ, ಕಡಲೆ ಬೀಜ, ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಜೀರಿಗೆ, ಉಪ್ಪು, ಒಂದ್ ಸ್ವಲ್ಪನೇ ಹುಣಸೆ ಹಣ್ಣು ಹಾಕೊಂಡು ಆಗ್ಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಕಡಲೆ ಬೀಜ, ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಂಡಿದೀನಿ. ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿ ಬಿಟ್ಟಿತ್ತು. ಯಾಕಂದ್ರೆ ನಾನು ಆ ಕಡೆ ಈ ಕಡೆ ಓಡಾಡ್ಕೊಂಡೆಲ್ಲ ಕೆಲಸ ಮಾಡ್ತಾ ಇದೀನಲ್ವಾ. ಅದಕ್ಕೊಂದ್ಸಲ ಒಂದ್ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗ್ಬಿಟ್ಟಿದೆ. ಸ್ವಲ್ಪ ಕಲರ್ ಕೂಡ ಹಾಗೇನೆ ರೆಡ್ ಒಂಥರ ಕಲರ್ ಬಂದಿತ್ತು. ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಾಗಿತ್ತು. ಅದಲ್ದೇನೆ ಮಕ್ಕಳಿಗೆ, ನನ್ನ ದೊಡ್ಡ ಮಗಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅವಳು ಕೂಡ ನಾನು ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಬೇಕಿತ್ತು. ಆದ್ರೆ ಎದ್ದಿದ್ದೇ ಲೇಟ್ ಆಗಿದೆ ಇವತ್ತು. ರಜದಲ್ಲಿ ಒಂದ್ 7-7:30 ವರ್ಗು ಮಲ್ಕೊಂಡ್ ಅಭ್ಯಾಸ ಆಗ್ಬಿಟ್ಟು ಇವಾಗ ಎದ್ದೇಳಕ್ಕೆ ಆಗ್ತಾ ಇಲ್ಲ. 6:30 ಆಗ್ಬಿಟ್ಟಿತ್ತು. ನಾನು ಅಲಾರಾಮ್ ಕೂಡ ಇಟ್ಕೊಳ್ಳೋದ್ ಮರ್ತ್ಕೊಂಡಿದ್ದೆ. ಅವಳಿಗೆ ಕ್ರಿಕೆಟ್ ಕೂಡ ಇರ್ಲಿಲ್ಲ, ಮಳೆ ಬರ್ತಿರೋದ್ರಿಂದ ಕ್ರಿಕೆಟ್ ಇರ್ಲಿಲ್ವಲ್ಲ. ಕ್ರಿಕೆಟ್ ಇದ್ರೆ ಆರಾಮಾಗಿ ಎದ್ಬಿಡ್ತೀನಿ 5-5:30ಗೆಲ್ಲ ಅವಳ ಜೊತೆನೆ. ಆದ್ರೆ ಆಗ್ಲೇ ಇಲ್ಲ. ಸ್ವಲ್ಪ ಲೇಟ್ ಆಗಿರೋದ್ರಿಂದ ಪಟ ಅಂತ ಎಲ್ಲ ಮಾಡ್ಕೊಂಡ್ ತರ್ತಾ ಇದ್ದೀನಿ. ಆಲೂಗಡ್ಡೆ ಕೂಡ ಬೆಂದಿದೆ. ನಾನು ಪಕ್ಕದಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೂಡ ಇಟ್ಕೊಂಡೆ. ನಾನು ಆಲೂಗಡ್ಡೆ ಪಲ್ಯಕ್ಕೆ ಟೊಮೊಟೊ ಹಾಕಲ್ಲ, ಹಾಗೇನೆ ಮಾಡ್ಕೊಂತೀನಿ. ಒಂದ್ ಕಡೆ ಬಿಸಿನೀರ್ ಕೂಡ ಇಟ್ಕೊಂತೀನಿ. ಒಂದೊಂದ್ಸರಿ ಟೈಮೇ ಸಿಗಲ್ಲ. ಈಗ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನನ್ಗೆ ಬಿಸಿನೀರ್ ಕುಡಿಯಕ್ಕೇನೆ ಟೈಮ್ ಸಿಗಲ್ಲ. ಹಾಗೇನೆ ಅಡ್ಗೆ ಮಾಡ್ಕೊಂತಾನೆ. ಸ್ವಲ್ಪ ಬಿಸಿನೀರ್ ಕೂಡ ತಗೊಂಡು ಹಾಲು ಕೂಡ ತಗೊಂಬಂದ್ರು. ಅಷ್ಟರಲ್ಲಿ ಹಾಲು ಕೂಡ ಬಿಸಿಗೆ ಇಟ್ಕೊಂಡೆ. ಮಕ್ಕಳು ಬೆಳಿಗ್ಗೆನೆ ಕುಡಿಯಕ್ಕೆ ಒಂದ್ ಸ್ವಲ್ಪ ಹಿಂಸೆ ಪಡ್ತಾರೆ ಹಾಲು. ಆದ್ರೂ ಕೂಡ ಕೊಡ್ತೀನಿ. ನಮ್ಮ ಅಮ್ಮವರೆಲ್ಲ ಬೈತಾ ಇರ್ತಾರೆ, ಬೆಳಿಗ್ಗೆನೆ ಕೊಡಕ್ ಹೋಗ್ಬೇಡ ಬಿಡು, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಅವರು ಅದಾದ್ಮೇಲೆ ಕೊಡು ಹೋಗ್ಲಿ ಹಾಲು ಕೊಡೋದಿದ್ರೆ ನೀನು ಅಂತ. ಆದ್ರೆ ನನಗೇನೋ ಫಸ್ಟ್ ಇಂದ ಕೊಟ್ಟಿರೋದ್ರಿಂದ ಕೊಡ್ಲಿಲ್ಲ ಅಂದ್ರೆ ಹಾಲು ಕುಡ್ದಿಲ್ವಲ್ಲಪ್ಪ ಅಂತ ಮನ್ಸಿಗೆ ಒಂದ್ ಸ್ವಲ್ಪ ಬೇಜಾರಾಗ್ತಿರುತ್ತೆ. ಅದಲ್ದೇನೆ ನಾನು ಹಾಗೇನೆ ಆಲೂಗಡ್ಡೆ ಸಿಪ್ಪೆ ಕೂಡ ಬಿಡಿಸ್ಕೊಂಡು ಅದನ್ನ ಕೂಡ ಸ್ಮ್ಯಾಶ್ ಮಾಡಿ ಇಟ್ಕೊಂತೀನಿ ಒಂದ್ ಸೈಡಿಗೆ. ಇವ್ರಿಬ್ರಿಗೂ ಸ್ಟಾರ್ಟ್ ಆದ್ರೆ ತಾನೇ ಸ್ಕೂಲು. ನನಗಂತೂ ತುಂಬಾನೇ ಕಷ್ಟ ಆಗುತ್ತೆ. 3 ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಬೇಕು, ಸ್ನಾಕ್ಸ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ಬೇಕು. ಅಯ್ಯಪ್ಪ, 5 ಗಂಟೆನೇ ಹೇಳ್ಬೇಕು ಅನ್ಸುತ್ತೆ ಈ ಸರಿ ಅಂತೂ. ನೋಡೋಣ. ಹೋದ್ ವರ್ಷ ಆಗಿದ್ರೆ ಪಾಪುಗೆ ಒಂದ್ 10 o'clock ಇತ್ತು. ಇವ್ರಿಬ್ರು ಬೇಗ ಹೋಗೋದ್ರಿಂದ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು. ಇವಾಗ ಹಾಗಲ್ಲ. 6 ಬಾಕ್ಸ್ ಪ್ರಿಪೇರ್ ಮಾಡ್ಬೇಕು ನಾನು 8 o'clock ಅಷ್ಟರಲ್ಲಿ. ಅದಲ್ದೇನೆ ನಾನು ಹಾಗೇನೆ ಹೇಳ್ದಂಗೆ ನೀರೆಲ್ಲ ಕುಟ್ಕೊಂಡು ಹಾಗೇನೆ ಮಾಡ್ಕೊಂತಾ ಇದೀನಿ ಕೆಲ್ಸ.
ಆಲೂಗಡ್ಡೆ ಕೂಡ ಬೆಂದಿರೋದ್ರಿಂದ ಅದು ಕೂಡ ಒಗ್ಗರಣೆ ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೆ. ನಾನು ಈ ತರ ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ದು ಅವರಾಗೆ ಮಾಡ್ಕೊಂಡ್ಬಿಡ್ತಾರೆ. ಸ್ನಾನ ಎಲ್ಲ ಮಾಡ್ಕೊಂಡು ಡ್ರೆಸ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ರು. ಅದ್ರ ಮಧ್ಯ ಪಾಪದ್ ಕೂಡ ಈ ತರ ತರಲೆ ಸ್ಟಾರ್ಟ್ ಆಗಿರುತ್ತೆ. ಅವನ್ನೇ ನೋಡ್ಕೊಬೇಕಾಗುತ್ತೆ. ಈ ತರ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಏನಾದ್ರು ಇಟ್ಟಿರ್ತೀವಲ್ವಾ, ಅದನ್ನ ಕೊಡಿ ಇದನ್ನ ಕೊಡಿ ಅಂತ ಹಿಂಸೆ ಕೊಡ್ತಾ ಇರ್ತಾನೆ. ಅದಕ್ಕೆ ನಮ್ಮ ಮನೆಯವ್ರು ಬಿದ್ಬಿಡ್ತಾನೆ ಅಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಏನ್ ಬೇಕು ಅಂತ ಕೇಳ್ಕೊಂಡು ತಕೊಡ್ತಾ ಇದಾರೆ. ಯಾವಾಗ್ಲೂ ಅಷ್ಟೇ ಒಂದು 8 o'clock ವರೆಗೆ ಮಲ್ಕೊಳ್ಳೋಣ, ಚಿಕ್ಕವನಾಗಿದ್ದಾನೆ ಅಂತ ನಾವು ಬಿಡ್ತೀವಿ. ಸ್ವಲ್ಪ ವಾಲ್ಯೂಮ್ ಎಲ್ಲ ಜಾಸ್ತಿ ಕೊಡಲ್ಲ, ಎಲ್ಲ ಫುಲ್ಲು ಲೋ ಅಲ್ಲೇ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ನಾನು ಎದ್ದು ಒಂದು 15 ಮಿನಿಟ್ಸ್ಗೆಲ್ಲ ಅವ್ನು ಎದ್ದೇ ಬಿಡ್ತಾನೆ, ಮಲ್ಕೊಳ್ಳೋದೇ ಇಲ್ಲ. ಕೂಡ ರೆಡಿ ಆಯ್ತು. ಅದಾದ್ಮೇಲೆ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದ್ ಸ್ವಲ್ಪ ಮಾಡ್ಕೊಂತಾ ಇರ್ತೀನಿ. ಅಷ್ಟ್ರಲ್ಲಿ ಮತ್ತೆ ಹಿಂದೆ ಸ್ಟಾರ್ಟ್ ಆಗಿರುತ್ತೆ. ಯಾವ ತರ ಮಾಡಿರ್ತಾನೆ ಅಂದ್ರೆ ಮನೆ ಹೇಳಕ್ಕಾಗಲ್ಲ, ಆ ತರ ಆಗಿರುತ್ತೆ. ಅಷ್ಟೊತ್ತಿಗೆ ಟೀ ಕೂಡ ಆಗಿತ್ತು. ನಮ್ಮ ಮನೆಯವರಿಗೆ ಟೀ ಕೊಟ್ಬಿಟ್ಟು ನಾನು ಒಂದ್ ಸ್ವಲ್ಪ ಕುತ್ಕೊಂಡು ಕೊಡ್ದೆ. ಮಕ್ಕಳು ಕೂಡ ಹಾಲೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆರ್ಲಿ ಅಂತ ಇಟ್ಟಿದ್ದೆ. ಅಷ್ಟೊತ್ತಿಗೆ ಅಮ್ಮ ಮತ್ತೆ ತಂಗಿ ಫೋನ್ ಮಾಡಿದ್ರು. ಅದ್ರಲ್ಲೂ ಒಂದ್ ಸ್ವಲ್ಪ ಟೈಮು 1 hour ಹೋಗ್ಬಿಡುತ್ತೆ ಅನ್ಸುತ್ತೆ. ಮಧ್ಯಾಹ್ನ ಟೈಮು ಏನ್ ಮಾಡಕ್ ಹೋಗಲ್ಲ, ಬೆಳಿಗ್ಗೆ ಟೈಮ್ ಮಾತಾಡ್ಕೊತೀವಿ, ಏನೇ ಮಾತಾಡ್ಕೊಳ್ಳೋದಿದ್ರೆ. ಅಷ್ಟ್ರಲ್ಲಿ ಅಮ್ಮ ಕೂಡ ರೆಡಿ ಆದ್ಲು. ಪಾತ್ರೆ ಕೂಡ ಇತ್ತು ತುಂಬಾನೇ ತೊಳೆಯೋದು. ಇವಳು ಸ್ವಲ್ಪ ರೆಡಿ ಮಾಡ್ಬಿಟ್ಟು ಜಡೆ ಎಲ್ಲ ಹಾಕೊಟ್ಬಿಟ್ಟು ಅದಾದ್ಮೇಲೆ ತೊಳ್ಕೊಳ್ಳೋಣ ಅಂತ ನಾನು ಜಡೆ ಹಾಕೊಳ್ತಾ ಇದ್ದೀನಿ ಫಸ್ಟ್. ಅದ್ರ ಮಧ್ಯನೇ ಬಬ್ಲು ಏನಾದ್ರೂ ಮಾಡ್ತಾನೆ ಇರ್ತಾನೆ. ಅಮ್ಮ ಕೂಡ ಇವಾಗ ನಿದ್ದೆ ಮಾಡ್ತಾಳಲ್ವಾ, ಅವ್ರು ಕೂಡ ಊರಿಗೆ ಹೋಗಿದ್ವಿ, ಮತ್ತೆ ಕ್ರಿಕೆಟಿಗೆ ಕೂಡ ಹೋಗಿರ್ಲಿಲ್ಲ ಮಳೆ ಇದ್ದಿದ್ರಿಂದ. 1 week ಇಂದ ಚೆನ್ನಾಗಿ ನಿದ್ದೆ ಮಾಡ್ತಿರೋದ್ರಿಂದ ಅವಳಿಗೆ ಇನ್ನ ನಿದ್ದೆನೆ ಹರಿತಾ ಇಲ್ಲ. ಮತ್ತೆ ನಿದ್ದೆ ಮಾಡ್ಬೇಕು ಅನ್ನೋ ಮೂಡೆ. 7:15ಗೆಲ್ಲ ಏಳ್ಸಿದೆ ಇವತ್ತು, ಲೇಟಾಗೆ ಹೇಳಿ ಒಂದ್ ಸ್ವಲ್ಪ ಅಂದ್ಬಿಟ್ಟು. ಅದಾದ್ಮೇಲೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಹಾಕಿದ್ದಾಯ್ತು, ಮತ್ತೆ ಜೋಳ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾಯ್ತು. ಇವಾಗ ಸ್ವಲ್ಪ ಸೋಫಾದೆಲ್ಲ ಕವರ್ ಎಲ್ಲ ಗಲೀಜಾಗಿತ್ತು, ಅದನ್ನ ಕೂಡ ವಾಷಿಂಗ್ ಮಿಷಿನ್ ಹಾಕೊಳ್ಳೋಣ. 1 ವಾರದಿಂದ ನೀರೇ ಇರ್ಲಿಲ್ಲ, ನೀರೆಲ್ಲ ಪ್ರಾಬ್ಲಮ್ ಇತ್ತು ಇಲ್ಲಿ. ಸ್ವಲ್ಪನೇ ನೀರೆಲ್ಲ ಯೂಸ್ ಮಾಡಿ ನೀರ್ ಬಿಡ್ತಾ ಇಲ್ಲ, ಮೋಟರ್ ಕೆಟ್ಟೋಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ ಆನ್ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಂತ ಇದ್ದೀನಿ ಇವಾಗ ಸೋಫಾ ಎಲ್ಲ. ನಾನ್ ಕೂಡ ಊರಿಂದ ಬಂದ್ಮೇಲೆ ಏನೋ ಒಂಥರ ವಿಡಿಯೋನೇ ಮಾಡ್ಕೊಂಡಿಲ್ಲ. ನಾನು ಯಾವ ವಿಡಿಯೋನು ಮಾಡಕ್ ಹೋಗಿರ್ಲಿಲ್ಲ. ಅಷ್ಟರಲ್ಲಿ ನನ್ನ ಮಗಳದು ವ್ಯಾನ್ ಕೂಡ ಬಂತು. ಇಷ್ಟು ದಿನ ಕೆಳಗಡೆ ಹೋಗಿ ನಿಂತಿರ್ತಿಲ್ಲು, ಆದ್ರೆ ಇವಾಗ ಇಲ್ಲೇ 8:30ಗೆ ಬಂದ್ಬಿಡುತ್ತೆ. ಇವಾಗ ಒಂದು 10 minutes ಬೇಗನೆ ಬರೋದ್ರಿಂದ ಓಡೋಗ್ತಾ ಇದ್ದಾಳೆ. ಅವಳನ್ನು ಕೂಡ ನೋಡ್ಕೊಂಬರೋಣ ಅಂತ ನಾನು ಹೋಗ್ತಾ ಇದ್ದೀನಿ. ನಾನು ಹೇಳಿದ್ನಲ್ವಾ ಪಾಪದು ಈ ತರ ಕಿತಾಪತಿ ಎಲ್ಲ ನಡೀತಿರುತ್ತೆ ಅಂತ. ಅವ್ರ ಪಪ್ಪನ್ ಕೇಳಿದ್ದಾನೆ ಸಾಕ್ಸ್ ಬೇಕು ಅಂತ. ಪಪ್ಪ ಕೊಟ್ಟಿಲ್ಲ, ಅವ್ರಿಗೆ ಒಂದು ಸ್ವಲ್ಪ ಫೋನಲ್ಲಿ ಬಿಸಿ ಇದ್ದು ಫೋನಲ್ಲಿ ಮಾತಾಡ್ತಿರೋದ್ರಿಂದ ಅವನೇ ಹೋಗ್ಬಿಟ್ಟು ದೊಡ್ಡ ಸಾಕ್ಸ್ ಎಲ್ಲ ತಗೊಬಂದು ಹಾಕೊಂಡು ಹೇಳ್ತಾ ಇದ್ದ, ನನಗೆ ಪಪ್ಪ ಸಾಕ್ಸ್ ಕೊಟ್ಟಿಲ್ಲ, ನಾನೇ ತಗೊಂಡ್ಬಂದೆ ಹಾಕೊಂಡೆ ಅಮ್ಮಕ್ಕದು ಅಂತ ಎಲ್ಲ ಹೇಳ್ತಾ ಇದ್ದ. ಅದಲ್ದೇನೆ ನಿನ್ನೆಯಿಂದ ಅವನಿಗೆ ಹೊಸಾದ್ ಒಂದು ಬಾಕ್ಸ್ ತಗೊಂಡ್ಬಂದು ಇಟ್ಟಿದ್ದೆ. ಆಲ್ಟರ್ನೇಟಿವ್ ಆಗಿರ್ಲಿ ಯಾವ್ದಾದ್ರು ಬಾಕ್ಸ್ ಎಲ್ಲ, ಈಗ ಕಟ್ಟೆಲ್ಲ ಆಗುತ್ತಲ್ಲ ಸೈಡಲ್ಲೆಲ್ಲ ಆ ಥರ ಆಗಿರ್ಲಿ ಅಂತ. ಅವ್ನು ನೋಡಿದ್ರೆ ಅದಕ್ಕೆ ಹಾಕೊಡ್ಬೇಕು ನನಗೆ ಎಲ್ಲ ಅಂದ್ಬಿಟ್ಟು ನಾನು ಔಸ್ ಇಟ್ಟಿದ್ದೆ ರೂಮಲ್ಲಿ, ಅದನ್ನು ತಗೊಂಡ್ಬಂದ್ಬಿಟ್ಟಿದ್ದಾನೆ ಹೋಗ್ಬಿಟ್ಟು. ಇವಾಗ ಅದೇ ಹೇಳ್ತಾ ಇದ್ದಾನೆ, ಇದಕ್ಕೇನೆ ಹಾಕೊಡ್ಬೇಕು ನನಗೆ ಎಲ್ಲ. ಹಾಯ್ ಫ್ರೆಂಡ್ಸ್, ನಾನು ಇದ್ರಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅವನು ಮಾತಾಡ್ತಾ ಇದ್ದ. ಎಲ್ಲರೂ ಯಾವಾಗ್ಲೂ ಏನಾದ್ರೂ ಹೊಸದು ಏನಾದ್ರು ತಿನ್ಬೇಕಾದ್ರೆ ಈ ತರನೇ ಅವನು ಯೂಟ್ಯೂಬಲ್ಲಿ ಮಾತಾಡೋ ತರ ಮಾತಾಡ್ಕೊಂಡು ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಫೋನ್ ಚಾರ್ಜ್ ಕೂಡ ಖಾಲಿ ಆಗಿತ್ತು. ನಾನು ಫೋನ್ ಚಾರ್ಜ್ ಎಲ್ಲ ಹಾಕಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡೆ. ತುಂಬಾನೇ ಪಾತ್ರೆ ಆಗುತ್ತೆ. ಮಕ್ಳು ಕೂಡ 3 ಜನ ಇರೋದ್ರಿಂದ ನಾವು ಕೂಡ ಇಬ್ರು 5 members ಪಾತ್ರೆ ಎಷ್ಟೊಂದಾಗುತ್ತೆ. ಪಾತ್ರೆ ತೊಳೆಯೋದೇ ಒಂದು ಸುಸ್ತಾಗ್ಬಿಟ್ಟಿರುತ್ತೆ. ಪಾತ್ರೆ ಎಲ್ಲ ತೊಳ್ಕೊಂಡು ನಾನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಅದಾದ್ಮೇಲೆ ನಾನು ದೋಸೆ ಕೂಡ ಹಾಕೊಟ್ಟೆ. ಮಕ್ಳು ಕೂಡ ರೆಡಿ ಆಗಿದ್ರು. ಅಷ್ಟರಲ್ಲಿ ಅವಳಿಗೆಲ್ಲ ಹಾಕಿ ಕಳ್ಸಿದ್ದಾಯ್ತು. ಇವಾಗ ಇವರಿಬ್ರು ಕೂಡ ಸಮ್ಮರ್ ಕ್ಯಾಂಪಿಗೆ ಹೋಗ್ತಿರೋದ್ರಿಂದ ಇವ್ರು ಕೂಡ ಬೇಗನೆ 10 o'clock ಒಳಗಡೆನೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಅವ್ರಪ್ಪ ರೆಡಿ ಆಗೋ ಅಷ್ಟರಲ್ಲಿ ನಾನು ಇವಳಿಗೆ ಕೂಡ ದೋಸೆ ಹಾಕೊಂಡ್ಬಂದು ಕೊಟ್ರೆ, ಅವಳು ಬೇರೆ ಡ್ರೆಸ್ ಬೇಕು ಅಂತಿದ್ಲು. ಅದಕ್ಕೋಸ್ಕರ ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ದೋಸೆನೆ ತಿನ್ನಲ್ಲ ಅಂತ.
ಅವಳಿಗೆ ಕೂಡ ಕೊಟ್ಟೆ ಅಷ್ಟರಲ್ಲಿ. ನನ್ನ ಬಬ್ಲು ಕೂಡ ಸ್ನಾನ ಮಾಡ್ಕೊಂಡು ಬಂದ, ಅವನಿಗೆ ಕೂಡ ಡ್ರೆಸ್ ಅಪ್ ಎಲ್ಲ ಮಾಡಿ ಅವನಿಗೆ ಕೂಡ ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟೆ. ನಾನು ಒಂದ್ಸರಿ ರೌಂಡ್ ಕ್ಲೀನ್ ಮಾಡಿದೀನಿ ಸೋಫಾ ಎಲ್ಲ. ಇವಾಗ ನೋಡಿ ಹೇಗ್ ಮಾಡ್ದಿರ್ತಾರೆ ಅಂತ. ಹೋಗಷ್ಟ್ರಲ್ಲಿ ಹೀಗೇನೆ ಆಗುತ್ತೆ, ಯಾವಾಗ್ಲೂ ಬರೀ ಕೆಲಸ ಮಾಡೋದೇ ಆಗುತ್ತೆ. ಇವಾಗ ಎಲ್ರು ಕೂಡ ರೆಡಿಯಾಗಿ ಅವ್ರು ಕೂಡ ಎಲ್ರು ಹೋಗಕ್ಕೆ ರೆಡಿ ಆಗ್ತಾ ಇದಾರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು. ಅದಾದ್ಮೇಲೆ ನಾನು ಹೊರಗಡೆ ಕಸ ಎಲ್ಲ ಗುಡ್ಸ್ಕೊಂತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಆಗಲ್ಲ, ಯಾಕಂದ್ರೆ 8 o'clock ಅಷ್ಟರಲ್ಲಿ ಎಲ್ರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋ ಅಷ್ಟರಲ್ಲೇನೆ ಸಾಕಾಗ್ಬಿಡುತ್ತೆ. ಮತ್ತೆ ಹೊರಗಡೆ ಅವ್ರು ಹೋಗೋ ಅಷ್ಟ್ರಲ್ಲೂ ಎಲ್ಲ ಗಲೀಜಾಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರು ಹೋದ್ಮೇಲೆನೆ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂತೀನಿ. ಮಳೆ ಬಂದಿರೋದ್ರಿಂದ ನೆನ್ನೆನೆ ಎಲ್ಲ ಕೆಳಗಡೆವರೆಗೂ ಎಲ್ಲ ವಾಶ್ ಮಾಡಿ ಎಲ್ಲ ತೊಳೆದಿದ್ದೆ. ಅಷ್ಟೇನ್ ಕೆಲಸ ಇರ್ಲಿಲ್ಲ. ಸ್ವಲ್ಪ ಮೇಲೇನೆ ಹಾಗೇನೆ ಒರೆಸ್ಕೊಂಡು ಸ್ವಲ್ಪ ಗುಡಿಸ್ಕೊಳ್ಳೋದು ಅಷ್ಟೇ ಇತ್ತು. ಇವಾಗ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಸೋಫಾ ಎಲ್ಲ. ಇವಾಗ ತಾನೇ ಜಸ್ಟ್ ಕ್ಲೀನ್ ಮಾಡಿ ಅಲ್ಲಿ ಕಸ ಗುಡ್ಸೋಣ ಅಂತ ಹೋದೆ, ಅಷ್ಟ್ರಲ್ಲಿ ಈ ತರ ಮಾಡಿ ಇಟ್ಟಿದ್ದಾನೆ. ಏನೋ ಅಲ್ಲಿ ಕೆಳಗಡೆ ಬಿದ್ದೋಯ್ತು ಅಂತ ಅದನ್ನ ಎಳಿಯೋದು ಎಲ್ಲ ತಗೊಳಕ್ಕೆ ಅಂತ. ನಮ್ದು ಸಪ್ರೇಟ್ ಇರೋದ್ರಿಂದ ಎಕ್ಸ್ಟ್ರಾ ಮಾಡ್ಕೊಬಹುದು. ಅದಕ್ಕೋಸ್ಕರ ಆತರ ಎಲ್ಲ ಎಳ್ದಿ ಎಲ್ಲ ಗಲೀಜ್ ಮಾಡಿ ಇಟ್ಟಿರ್ತಾನೆ. ಇವ್ರಿಗೆ ಕೂಡ ಟೈಮ್ ಆಯ್ತು. ಎಲ್ರು ಕಳಿಸ್ಕೊಟ್ಬಿಟ್ಟು ನಾನು ಒಂದ್ 5 ನಿಮಿಷ ನನ್ಗೆ ಫೋನ್ ನೋಡಿ ಇಲ್ಲ ಟಿವಿ ನೋಡಿ ರೆಸ್ಟ್ ಮಾಡಿ ಅದಾದ್ಮೇಲೆ ಮತ್ತೆ ನನ್ ಕೆಲ್ಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಪಾಪು ಮತ್ತೆ ಮಕ್ಳು ಬರೋದು 2 ಗಂಟೆ ಆಗುತ್ತೆ. ನಮ್ಮ ಮನೆಯವ್ರು ಬರೋದನ್ನು 2 ಗಂಟೆನೆ ಆಗ್ಬಿಡುತ್ತೆ. ಅಷ್ಟರಲ್ಲಿ ನಾನು ಒಂದ್ ಸ್ವಲ್ಪ ನಾನೆಲ್ಲ ಸ್ನಾನ ಮಾಡಿ ಬಟ್ಟೆ ಕೈಯಲ್ಲೆಲ್ಲ ವಾಶ್ ಮಾಡೋದಿದ್ರೆ ವಾಷಿಂಗ್ ಮಿಷಿನಿಗೆ ಹಾಕಲ್ಲ, ಯೂನಿಫಾರ್ಮ್ಸ್ ಎಲ್ಲ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ಕೊಂತೀನಿ. ಮತ್ತೆ ಕಸ ಗುಡ್ಸೋದು ಮನೆ ಒರೆಸೋದು ಅದು ನಾನು ಡೈಲಿ ಮಾಡ್ಬೇಕು. ಒಬ್ಬೊಬ್ರು ಶುಕ್ರವಾರ ಮಂಗಳವಾರ ಮಾತ್ರ ಮಾಡ್ಕೊಂತಾರೆ, ಡೈಲಿ ಒರೆಸ್ಬಾರ್ದು ಅಂತಾನು ಹೇಳ್ತಾರೆ ಒಬ್ಬೊಬ್ರು. ಆದ್ರೆ ಮೊದ್ಲಿಂದಾನು ಅಭ್ಯಾಸ ಆಗಿರೋದ್ರಿಂದ ನನಗೆ ಡೈಲಿ ಮನೆಯೆಲ್ಲ ಗುಡ್ಸಿ ಒರೆಸಿ ನೀಟ್ ಮಾಡ್ಬೇಕು. ಮಕ್ಳು ಅದೆಷ್ಟೇ ಹಾಳು ಮಾಡ್ಲಿ ಅದನ್ನ ಮತ್ತೆ ಮಾಡ್ತಾ ಇದ್ರೇನೆ ನನಗ್ ಸಮಾಧಾನ. ಹಾಗೇನೆ ಇದ್ರೂನು ಅಯ್ಯೋ ಹೀಗೆ ಇದೆ ಅಲ್ವಾ ಅಂತಾನು ಕೂಡ ಅನ್ಸುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಮತ್ತೆ ಕಸ ಎಲ್ಲ ಗುಡ್ಸ್ಕೊಂಡೆ. ಹೊರಗಡೆ ಕೂಡ ಎಲ್ಲ ಕಸ ಎಲ್ಲ ಗುಡ್ಸಿ ಬಂದೆ. ಸ್ವಲ್ಪ ಬೇಗನೆ ಕೆಲಸ ಆಗೋದ್ರಿಂದ ನಾನು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಜಿಮ್ಮಿಗೆ ಕೂಡ ಹೋಗಕ್ ಆಗ್ತಾ ಇಲ್ಲ. 2 months ಆಯ್ತು ನಾನು ಜಿಮ್ಮಿಗೆ ಹೋಗಿಲ್ಲ. ಅದಕ್ಕೇನೋ ವೇಟ್ ಜಾಸ್ತಿ ಆಗಿದೀನಿ ಏನೋ ಗೊತ್ತಿಲ್ಲ. ಸ್ವಲ್ಪ ದಿನ ಮಾಡಿ ಬಿಟ್ನಲ್ಲ ಅದಕ್ಕೇನೋ ಗೊತ್ತಿಲ್ಲ ಯಾಕಾಗಿದೆ ಅಂತ. ಸ್ವಲ್ಪ ವೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ. ಅದಾದ್ಮೇಲೆ ನಾನು ಹೊರಗಡೆನು ಕೂಡ ಒರೆಸ್ಕೊಂಡು ಬಾಗ್ಲೆಲ್ಲ ಕೂಡ ಒರೆಸ್ಕೊಂಡು ಒಂದ್ ಸ್ವಲ್ಪ ರಂಗೋಲಿ ಕೂಡ ಹಾಕೊಂತೀನಿ. ರಂಗೋಲಿ ಚಿಕ್ಕದಾಗಿ ಹಾಕೊಂತೀನಿ, ಜಾಸ್ತಿ ದೊಡ್ಡದಾಗಿ ಹಾಕೊಳ್ಳಲ್ಲ. ಯಾಕಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲ, ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಹಾಕೊಂತೀನಿ. ಮಕ್ಳೆಲ್ಲ ಅಲ್ಲಿ ತುಂಡಾಡ್ತಿರ್ತಾರೆ, ಯಾವಾಗ್ಲೂ ಓಡಾಡ್ತಿರ್ತಾರೆ. ನಾವು ಕೂಡ ಏನಾದ್ರು ಬೇಕು ಅಂದ್ರೆ ಹೊರಗಡೆ ಎಲ್ಲ ಕುತ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿನೇ ಹಾಕೊಂತೀನಿ. ಹೊರಗಡೆ ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಾನು ಒಳಗಡೆನು ಕೂಡ ಮನೆ ಒರೆಸಿರ್ಲಿಲ್ಲ. ಇನ್ನೂ ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದೆ. ಫುಲ್ ಡೀಪ್ ಕ್ಲೀನ್ ಆದ್ಮೇಲೆ ನಾನು ಬಟ್ಟೆ ಎಲ್ಲ ತೊಳ್ಕೊಳ್ಳೋದಿದ್ರೆ ಅದೆಲ್ಲ ಬಟ್ಟೆ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಅದಾದ್ಮೇಲೆ ಪೂಜೆ ಮಾಡಿ ತಿಂಡಿ ಮಾಡೋದು. ಯಾವಾಗ್ಲೂನು ಒಂದೊಂದ್ಸರಿ ಏನಾದ್ರು ಹಸ್ವಿದ್ರೆ, ಏನಾದ್ರು ಸಂಜೆ ರಾತ್ರಿ ಏನಾದ್ರು ಸ್ವಲ್ಪನೇ ತಿಂದಿ ಏನಾದ್ರು ಜಾಸ್ತಿ ಹಸ್ವಿದ್ರೆ ನಾನು ಬೇಗನೆ ತಿನ್ಕೊಂಡ್ಬಿಡ್ತೀನಿ ಒಂದೊಂದ್ ದಿನ. ಇಲ್ಲಾಂದ್ರೆ ಒರೆಸ್ತೀನಿ. ಅದಾದ್ಮೇಲೂ ಕೂಡ ಮನೆ ಕ್ಲೀನ್ ಮಾಡ್ಕೊಂತೀನಿ ಅಷ್ಟೇ. ಆದ್ರೆ ಜಿಮ್ಮಿಗೆಲ್ಲ ಹೋಗುವಾಗ ಎಲ್ಲ ಕೆಲಸ ಮಾಡಿ ಮುಗಿಸಿ ಹೋಗೋ ಅಷ್ಟರಲ್ಲಿ ಒಂದ್ 11 o'clock ಆಗುತ್ತೆ. ಒಂದ್ 10:30 11 ಅಷ್ಟೇ ಹೊರಡ್ತೀನಿ. ಇವಾಗ ಆ ಟೈಮಲ್ಲೆಲ್ಲ ನಾನು ಬ್ರೇಕ್ಫಾಸ್ಟ್ ಎಲ್ಲ ಒಂದ್ 7:30 ಮಾಡ್ಕೊಂಡ್ಬಿಡ್ತೀನಿ. ನಾನ್ ಕೂಡ ಫ್ರೆಶ್ ಆಗಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಇದೀವಿ, ಆದ್ರೆ ಹೂವೆಲ್ಲ ಇಲ್ಲಿ ಕಡಿಮೆಗೆ ಸಿಗ್ಬೇಕು. ಆದ್ರೆ ಇಲ್ಲೇ ಹೂ ರೇಟ್ ಜಾಸ್ತಿ. ಅದಕ್ಕೋಸ್ಕರ ಊರಿಗೆ ಹೋಗಿದ್ನಲ್ವಾ, ನಾನೊಂದ್ 2 ಮಾರಷ್ಟು ತಗೊಂಡ್ಬಂದಿದ್ದೆ. ಫೋಟೋಸ್ ಎಲ್ಲ ಮೇಲ್ ಇರೋದ್ರಿಂದ ಜಾಸ್ತಿ ಎಲ್ಲ ಮಾಡ್ಸಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಎಲ್ಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಹೂವೆಲ್ಲ ಹಾಕೊಂಡು ನಾನು 2 ಮಾರು ತಗೊಂಡ್ಬಂದಿದ್ದೀನಿ. ಅದನ್ನ 20 days ಮಾಡ್ಬೇಕು ಅನ್ಕೊಂಡಿದೀನಿ, ನೋಡೋಣ. ದೀಪ ಎಲ್ಲ ಹಚ್ಕೊಂಡಾದ್ಮೇಲೆ ನಾನ್ ಕೂಡ ನಮ್ಮನೆ ಎಲ್ಲಾರು ದೋಸೆ ಎಲ್ಲ ತಿನ್ಬೇಕು ಅಂತಂದ್ರೆ ಬಿಸಿನೇ ಹಾಕೊಡ್ಬೇಕು ಅವರಿಗೆ. ಮಕ್ಳು ಬಾಕ್ಸ್ ಅಲ್ಲಿ ಪಾಪ ಹೆಂಗ್ ತಿಂತಾರೋ ಅಂತಾನೆ ನನ್ಗೆ ಯೋಚನೆ ಆಗಿರುತ್ತೆ. ಯಾಕಂದ್ರೆ ಅವ್ರು ದೋಸೆ ಇಡ್ಲಿ ಮಾಡಿದ್ರೇನೆ ಇಷ್ಟ ಆಗುತ್ತೆ ಬಾಕ್ಸಿಗೆ. ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಡ್ತೀನಿ. ಆದ್ರೆ ಮಧ್ಯಾಹ್ನ ಟೈಮ್ ತಿನ್ನಕ್ಕಾಗಲ್ಲ, ಮತ್ತೆ ಆರೋದ್ರು ನಮಗೂ ಕೂಡ ತಿನ್ನಕ್ಕಾಗಲ್ಲ. ಅದಕ್ಕೋಸ್ಕರ ಬಿಸಿನೇ ಬೇಕು ಅಂತ ಬಿಸಿನೇ ಮಾಡ್ಕೊಂತೀವಿ.
ಪೂಜೆ ಎಲ್ಲ ಆಯ್ತು. ನಾನು ಕೂಡ ಒಂದೆರಡು ದೋಸೆ ಹಾಕೊಂಡು ತಿನ್ನೋಣ ಅಂತ ತಿಂತಾ ಇದ್ದೀನಿ. ಅಷ್ಟರಲ್ಲಾಗಲೇ 10:15-11 ಆಗೇ ಬಿಟ್ಟಿರುತ್ತೆ ಯಾವಾಗ್ಲೂ. ಮನೆ ನೀಟ್ ಆದ್ರೇನೆ ನನಗೆ ಸಮಾಧಾನ. ತಿಂಡಿ ಏನಾದ್ರು ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅನ್ಸುತ್ತೆ. ಏನೋ ಒಂಥರ ಟಿವಿ ನೋಡ್ಕೊಂಡೇ ತಿನ್ಬೇಕು. ಫಸ್ಟ್ ಇಂದನು ಟಿವಿ ಎಲ್ಲ ನೋಡ್ಕೊಂಡು ಜಾಸ್ತಿ ಮಹಾಭಾರತ ನೋಡ್ತಾ ಇರ್ತೀವಿ. ಮಹಾಭಾರತ ಎಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನೀವು ತಮ್ಲೈನಲ್ಲಿ ನೋಡಿರೋ ಹಾಗೆ ನಾನು ಮಾಡಿರೋದು ತಪ್ಪು ಏನು ಅಂತ ಅಂದರೆ, ನಾನು 8th ಸ್ಟ್ಯಾಂಡರ್ಡ್ ಇರುವಾಗಲೇ ನನ್ನ ಹಲ್ಲೆಲ್ಲ ಸ್ವಲ್ಪ ಉಬ್ಬ ಇರ್ತಿತ್ತು. ಅದಕ್ಕೇ ನಾನು ಅವಾಗ ಕ್ಲಿಪ್ ಹಾಕ್ಸಿದ್ದೆ. ಅದು ಏನಾಗಿದೆ ಇವಾಗ ಅಂತ ಅಂದರೆ, ಈ ಥರ ಮತ್ತೆ ಮುಂದೆ ಬರ್ತಿದೆ, ಗ್ಯಾಪ್ ಎಲ್ಲ ಕಾಣಿಸ್ತಾ ಇದೆ ಹಲ್ಲಿನ ಮಧ್ಯೆಗಳೆಲ್ಲ. ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನಾನು ಡಾಕ್ಟ್ರನ್ನ ಮೀಟ್ ಮಾಡದೆ ಹೋಗ್ಬಿಟ್ಟು ಏನಕ್ಕೆ ಹೀಗಾಗ್ತಿದೆ, ಫಸ್ಟ್ ಒಂದು ಸರಿ ಇವಾಗ ನಾನು ಒಂದು ಸರಿ ಕ್ಲಿಪ್ ಹಾಕ್ಸಿದ್ದೆ ಅಂತ. ಅದಕ್ಕೆ ಅವ್ರು ಹೇಳಿದ್ದೇನು ಅಂತ ಅಂದರೆ, ನೀವು ಉಗುಳು ನುಂಗುವಾಗ ಈ ಥರ ಟಂಗ್ನ ಹೊರಗಡೆ ಮಾಡಿ ನುಂಗ್ತಾ ಇದ್ದೀರಾ, ಹೀಗೆ ಅದನ್ನು ನುಂಗ್ತಾ ಇದ್ದೀರಾ, ಅದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಅದನ್ನು ನೀವು ಇವಾಗಲೇ ಬಿಡಬೇಕು. ಇಲ್ಲಾಂದರೆ ನೀವು ಈಗಲೂ ಕ್ಲಿಪ್ ಹಾಕಿಸಿ ಮತ್ತೆ ಅದು ಮುಂದೆ ಬಂದೇ ಬರುತ್ತೆ. ಮತ್ತೆ ಅದೇ ಥರ ಮಾಡ್ತಾಯಿದ್ರೆ ನೀವು ಟಂಗ್ನ ಈ ಥರ ಒಳಗಡೆ ತೊಗೊಂಡು ನುಂಗೋದನ್ನ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು. ನಾನು ಅದನ್ನು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದರೂ ಅದು ಸರಿ ಹೋಗ್ತಾ ಇರಲಿಲ್ಲ. ಸ್ವಲ್ಪ ಮುಂದೆ ಬರ್ತಿತ್ತಲ್ವ, ಕ್ಲಿಪ್ ಹಾಕ್ಸೋಣ ಅಂತ ಕೇಳಿದೆ. ಆವಾಗಲೂ ಕೂಡ ನನಗೆ 8,000 10,000 ಅಷ್ಟು ಆಗಿತ್ತು ನಾನು ಚಿಕ್ಕವಳಿರುವಾಗ ಹಾಕಿಸಿದಾಗ. ಇವಾಗಲೂ ಕೂಡ ಫುಲ್ ಕ್ಲಿಪ್ ಹಾಕಿಸ್ಬೇಕು ಅಂತಂದರೆ 24,000 ಆಗುತ್ತಂತೆ. ಆ ತಪ್ಪನ್ನ ನೀವು ಮಾಡಬೇಡಿ. ಮತ್ತು ಮಕ್ಕಳು ಕೂಡ ಇರ್ತಾರೆ ಮನೆಗಳಲ್ಲಿ, ಅವರಿಗೂ ಕೂಡ ಒಂದು ಸ್ವಲ್ಪ ಹಲ್ಲು ಎಲ್ಲ ಮುಂದೆ ಬರ್ತಾ ಇರುತ್ತೆ. ಅವರಿಗೂ ಕೂಡ ಹೇಳಿ ಅದನ್ನು ಕಂಟ್ರೋಲ್ ಮಾಡಿಸಿ. ಇವಾಗಲೇ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನಿಮಗೂ ಕೂಡ ಒಳ್ಳೆಯದಾಗಲಿ. ಆ ಥರ ಮಾಡ್ಕೊಳ್ಳೋದು ಬೇಡ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ನನಗೂ ಕೂಡ ಇವಾಗ ದುಡ್ಡು ವೇಸ್ಟ್ ಆಗಿದೆ. ನಾನು ಹೋದಾಗ ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ, ನಾನು ಡಾಕ್ಟ್ರ್ ಹತ್ರ ಹೋಗಿದ್ದು ನಿಮಗೆ ತೋರಿಸೋಣ ಅಂತ. ಇವಾಗ ನಾನು ಆಲ್ರೆಡಿ ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೀನಿ ನಿನ್ನೆ ಹೋಗಿದ್ದೆ ಹಾಸ್ಪಿಟಲಿಗೆ. ನಾನೊಂದು ಸರಿ ಹೋಗ್ಬಿಟ್ಟು ಅಳತೆ ಎಲ್ಲ ಕೊಟ್ಬಿಟ್ಟು ಬಂದಿದ್ದೆ. ರೆಡಿಯಾಗಿದೆ ಅಂತ ಫೋನ್ ಮಾಡಿದರು. ಹೋಗಿ ನಾನಿವಾಗ ರಿಮೂವಬಲ್ ಕ್ಲಿಪ್, ಅದು ಬ್ರಷ್ ಮಾಡಬೇಕಾದ್ರೆ ಮತ್ತು ಊಟ ಎಲ್ಲ ಮಾಡಬೇಕಾದ್ರೆ ಅದನ್ನು ಓಪನ್ ಮಾಡಿ ಇಡಬೇಕು. ಅದಾದಮೇಲೆ ಮತ್ತೆ ಇನ್ನು ಹಾಕ್ಕೊಬೇಕು, ಮಲಗಿರುವಾಗಲಿ ಓಡಾಡಬೇಕಾರಾಗಲಿ ಎಲ್ಲ ಟೈಮು ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದು ಮೇಲ್ಗಡೆಗೆ 4,000, ಕೆಳಗಡೆ ಕ್ಲಿಪ್ಪಿಗೆ 4,000, ಹಾಗೆ 8,000 ರೂಪೀಸ್ ಆಗಿದೆ ಇವಾಗ. ಅದಕ್ಕೋಸ್ಕರ ನೀವು ಕೂಡ ಈ ಥರ ಮಾಡಬೇಡಿ. ನೋಡಿ ಒಂದು ಸರಿ ಆ ಥರ ನಿಮಗೂ ಆ ಥರ ಆಗ್ತಾಯಿದ್ರೆ, ಟಂಗೆಲ್ಲ ಹೊರಗಡೆ ಮಾಡಿ ನುಂಗ್ತಾಯಿದ್ರೆ, ನಿಮಗೂ ಕೂಡ ಈ ಥರನೇ ಹಲ್ಲೆಲ್ಲ ಹಲ್ಲು ಮುಂದೆ ಬರ್ತಾಯಿದ್ರೆ ಇದನ್ನೊಂದು ಸರಿ ಕಂಟ್ರೋಲ್ ಮಾಡ್ಕೊಂಡು ನೋಡಿ. ಆಗ್ಬೋದೇನೋ. ನಾನು ಕೂಡ ಇವಾಗ ಅದಾದಮೇಲೆ ಇವಾಗ ನಾನು ಹಾಕ್ಸಿದ್ದೀನಲ್ವ ಕ್ಲಿಪ್ಪು, ಆದ್ರೂ ಕೂಡ ಅದು ನಾನು ಮತ್ತೆ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಅದನ್ನು ತೆಗೆದ್ಮೇಲೆ ಮತ್ತೆ ಮುಂದೆ ಬರುತ್ತಂತೆ. ಅದು ಬೇಜಾರಾಯಿತು ನನಗೆ, ಈ ಥರ ಅಯ್ಯೋ ಯಾಕಪ್ಪ ಅಂತ. ಆದರೆ ನಾನು ಮಧ್ಯದಿಂದ ಈ ಥರ ಮಾಡ್ಕೊಂಡಿರೋದಲ್ಲ, ನಾನು ಹುಟ್ಟಿದಾಗಿಂದನೂ ಈ ಥರನೇ ನೀವು ಉಗುಳು ನುಂಗ್ತಾ ಇರೋದು, ಅದಕ್ಕೋಸ್ಕರ ಹೀಗೆ ಬಂದಿದೆ ಅಂತ ಹೇಳಿದ್ರು ಡಾಕ್ಟ್ರು. ನೋಡೋಣ, ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಟೀತೆಲ್ಲ ಪೇಯ್ನ್ ಬರ್ತಾ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ತೋರಿಸ್ತೀನಿ ನನಗೆ ಯಾವ ಥರ ಕೊಟ್ಟಿದ್ದಾರೆ ಅಂತ, ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ನಾನು ಅಂತ. ನೋಡಿ ಇವಾಗ ಈ ಥರ 2 ಕ್ಲಿಪ್ ಕೊಟ್ಟಿದ್ದಾರೆ. ಸ್ವಲ್ಪ ಮಾತಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ ಮಾತಾಡೋಕ್ಕೆ. ಈ ಥರನೇ ಸ್ವಲ್ಪ ತೊದ್ಲು ಥರ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಮಾಡಬೇಡಿ. ಉಗುಳೆಲ್ಲ ಹೊರಗಡೆ, ಟಂಗ್ನ ಹೊರಗಡೆ ಮಾಡಿ ನುಂಗ್ತಾ ಇದ್ದರೆ ಸ್ವಲ್ಪ ಒಳಗಡೆ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಎಲ್ಲ ಇವಾಗ ರೆಕಾರ್ಡ್ ಮಾಡೋಕ್ಕಂತೂ ಸಖತ್ತು ನನಗೆ ಬೇಜಾರಾಗ್ತಿದೆ. ಯಾಕಂದರೆ ಮಾತಾಡೋಕ್ಕೆಲ್ಲ ಆಗಲ್ಲ. ಅದನ್ನು ತೆಗೆದಿಟ್ಬಿಟ್ಟೆ ನಾನು ವಾಯ್ಸ್ ಓವರ್ ಎಲ್ಲ ಕೊಡಬೇಕಾಗುತ್ತೆ. ಇದು ಎಷ್ಟು ದಿನಕ್ಕೆ ಕಂಟ್ರೋಲ್ ಆಗುತ್ತೆ ಅಂತ ಗೊತ್ತಿಲ್ಲ, ಇನ್ನೂ ಹೇಳಿಲ್ಲ. ಆದರೆ 15 ಡೇಸಿಗೆ ಒಂದು ಸರಿ ಬಂದುಬಿಟ್ಟು ನೀವು ತೋರಿಸ್ಕೊಂಡು ಹೋಗಬೇಕು, ಮತ್ತೆ ಅದನ್ನು ಟೈಟ್ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್. ಅದಕ್ಕೆ ನನಗೂ ಕೂಡ ಅನ್ನಿಸ್ತು, ನಿಮಗೂ ಕೂಡ. ಮಕ್ಕಳು ಇವಾಗಿನ ಕಾಲದ ಹಂಗೆ ಮಾಡ್ತಾ ಇರ್ತಾರೆ. ಯಾಕಂದರೆ ನಮ್ಮ ಮೈದನ ಮಗಳಿಗೂ ಸ್ವಲ್ಪ ಹಲ್ಲುಬ್ಬ ಇದೆ. ಅವ್ರಿಗೆ ಕೂಡ ನಾನು ಹೇಳಿದ್ದೆ ಇದನ್ನೇ, ಸ್ವಲ್ಪ ಒಳಗಡೆ ಮಾಡಿ ನುಂಗು, ಅದಕ್ಕೋಸ್ಕರ ಅದು ಹೊರಗಡೆ ಬರೋದಂತೆ ಅಂತ. ನೋಡೋಣ, ಕಂಟ್ರೋಲ್ ಆದರೆ ಸಾಕು. ನನಗೂ ಕೂಡ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಇವಾಗ ಅದು ಮುಂದೆ ಬರ್ತಾ ಲಿಪ್ಪೆಲ್ಲ ದಪ್ಪ ಕಾಣಿಸ್ತಾ ಇತ್ತು, ಹೊರಗಡೆ ಬರ್ತಾ ಇತ್ತು ಲಿಪ್ಪೆಲ್ಲ. ಅದು ಶೇಪೇ ಕಾಣಿಸ್ತಾ ಇರಲಿಲ್ಲ ನನಗೆ ಗೊತ್ತಾಗ್ತಾ ಇತ್ತು ನನಗೆ ಏನೋ ಪ್ರಾಬ್ಲಮ್ ಇದೆ, ಆಗ್ತಿದೆ ಅಲ್ವಾ, ಇದು ಜಾಸ್ತಿ ಆಗ್ತಿದೆ ಅಂತ. ಇಲ್ಲಿ ಗ್ಯಾಪ್ ಎಲ್ಲ ನೋಡಿದ್ರೇ ಗೊತ್ತಾಗ್ತಾ ಇತ್ತು ನನಗೆ. ಮನೆಯವರು ತೋರಿಸೋಣ ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ಒಂದಿನ. ಇವಾಗ ಕ್ಲಿಪ್ಪೆಲ್ಲ ಹಾಕ್ಸ್ಕೊಂಬಂದಿದ್ದೀನಿ. ನೋಡೋಣ ಎಷ್ಟು ದಿನಕ್ಕೆ ಇದು ಕ್ಲಿಯರ್ ಆಗುತ್ತೆ ಅಂತ.
ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.